ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ನಂತರ ಅನೇಕ ರೀತಿಯ ಆಯಾಮಗಳು ಈಗ ನಡೀತಾ ಇದೆ. ಅದರಲ್ಲೂ ಕೊಪ್ಪಳ ಶಾಸಕರಾಗಿರುವಂಥ ಸತತ 3 ಬಾರಿ ಗೆದ್ದಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ. ಸಚಿವ ಸ್ಥಾನ ತಪ್ಪಿರುವ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಒಂದು ಕಡೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದರೆ, ಏನು ಗ್ರಾಮೀಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಜ್ಯೋತಿ ಗೊಂಡಬಾಳ್ ಮತ್ತು ಕೃಷ್ಣಾರೆಡ್ಡಿ ಗಲಿಬಿಯವರು ಈಗಾಗಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಏನು KPCC ಅಧ್ಯಕ್ಷ BK ಹರಿಪ್ರಸಾದ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಅಮರೇಗೌಡ ಬಯ್ಯಾಪುರ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಈಗ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧಲೇ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯವರು ತಮ್ಮ ಪುತ್ರ ವ್ಯಾಮೋಹಕ್ಕಾಗಿ ಮತ್ತು ಉತ್ತರ ಕರ್ನಾಟಕದ ಕುರುಬರು ಬೆಳಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ತಾವೇ ಒಬ್ಬರೇ ಬೆಳಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈಗ ನಮ್ಮ ಈ ಭಾಗದ ಕುರುಬರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. BJPಯು ಸಹ ಇದನ್ನು ಲಾಭ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಕುಷ್ಟಗಿ ಶಾಸಕರು ಮತ್ತು ಕುರುಬ ಸಮಾಜದ ಆಗಿರುವಂಥ ರಾಜ್ಯ ವಿಧಾನಸಭೆಯ ಪ್ರತಿಪಕ್ಷದ ಸಚೇತಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಈಗ ನೇರವಾಗಿ ಏನು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಮತ್ತು ಕಾಂಗ್ರೆಸ್ನಲ್ಲಿರುವಂಥ ಕುರುಬರಿಗೆ BJPಗೆ ಬನ್ನಿ ಅನ್ನುವಂಥ ರೀತಿ ಆಹ್ವಾನವನ್ನು ನೀಡಿದ್ದಾರೆ. ಸಮಾಜದ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಏನಪ್ಪ ಅವ್ರದ್ದು ಆದ್ಕೊಳ್ಳಿ ಬಿಟ್ಬಿಡ್ದನು, ಈ ಭಾಗದಲ್ಲಿ ಯಾರು ಇಲ್ವಾ, ಸಮರ್ಥ ಆಗಿರ್ತಕ್ಕಂಥ ಸಮಾಜದ ನಾಯಕರು ಯಾರಿಲ್ಲ, ಈ ಭಾಗದಲ್ಲಿ ಬೆಳೆಸ್ಬೇಕಲ್ಲ, ಕೇವಲ ಓಟ್ ಹಾಕೋದು ಕಷ್ಟನ. ಹಾಗಾಗಿ ತಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸರಿಯಾಗಿ ಮುಂದಿನ ಮಾನಗಳಲ್ಲಿ ಇದನ್ನು ಸಮಾಜ ಒಪ್ಪೋದಿಲ್ಲ. ಬಹುಶಃ ಅದು ಅರ್ಥ ಕೊಡುತ್ತೆ. ಯಾಕಂತಂದ್ರೆ ಅವ್ರ ಮಗ ಆದ ಮತ್ತು ಅವ್ರ ಅತ್ಯಂತ ಒಬ್ಬ ಆಪ್ತ ಸಚಿವಾಗಿದ್ದಾನೆ, ಇನ್ನು ಬೇರೆದ್ರೆ ಬೇಡ ಅಂತಕ್ಕಂಥದ್ದು ಕೂಡ ಅವರು ನಿರ್ಣಯಿಸ್ಬೋದು. ಆದರೆ ಸಮಾಜವನ್ನು ಒಪ್ಪೋದಿಲ್ಲ. ಮುಂದಿನ ದಿನಮಾನಗಳು ಇದಕ್ಕೆ ತಕ್ಕವಾಗಿರ್ತಕ್ಕಂಥ ಬೆಲೆಯನ್ನು ತೆರಿಬೇಕಾಗ್ತದೆ. ಯಾಕಂದರೆ ಅವರು ಸಮಾಜ ಅವ್ರ ಮೇಲೆ ದೃಷ್ಟಿ ಇಟ್ಟಿತ್ತು, ಅವ್ರು ಒದಗಿಸಿಕೊಡ್ಬೇಕಾಗಿತ್ತು, ಆಗಿಲ್ಲ. ಅದಕ್ಕೂ ಅವರು ಕೂಡ ನೇರವಾಗಿ ಹೊಣೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ, ಮುಂದಿನ ಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ, ಉಪಮುಖ್ಯಮಂತ್ರಿಗಳನ್ನು ಮಾಡಿದೆ, ರಾಜ್ಯಪಾಲರನ್ನು ಮಾಡಿದೆ, ಜೊತೆಗೆ ಮುಖ್ಯಮಂತ್ರಿ ಅಂದ್ಬಿಟ್ಟು ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದೆ. ಇವತ್ತು ನಾವು ಇಬ್ಬರೇ ಇದ್ದರೂ ಕೂಡ ನನ್ನನ್ನು ಗುರುತಿಸಿ ಒಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾಗಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ದಯವಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಿದ್ದೀನಿ. ಮುಂದಿನ ಮಾನಗಳು ಇದು ಕಾಂಗ್ರೆಸ್ಗೆ ದೊಡ್ಡ ಅರ್ಥವನ್ನು ಕೊಡ್ತದೆ. ಈಗ ನಾವು ಏನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ BJPಯಿಂದ ಕುರುಬರಿಗೆ ಒಂದು ಅವಕಾಶ ಕೊಟ್ಟಿದ್ದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಗಂಭೀರ ಆರೋಪ ಮಾಡಿದ್ರು. ಆದರೆ ನನ್ನನ್ನು ಏನು ಸಚಿವ ಸಂಪುಟದ ದರ್ಜೆಯಲ್ಲಿ ಅಂತ ಇರುವಂಥ ಮತ್ತು ಮುಖ್ಯವಾಗಿರುವಂಥ ಮುಖ್ಯ ಸಚೇತಕ ಹುದ್ದೆಯನ್ನು BJP ನೀಡಿದೆ. ಅದರ ಜೊತೆಗೆ ನಾಗರಾಜ್ ಅವರಿಗೆ ಕೊಟ್ಟಿದೆ. ಈ ರೀತಿ BJPಯಿಂದ ಅವಕಾಶಗಳಿವೆ, ಇಲ್ಲಿ BJPಗೆ ಬನ್ನಿ ಅನ್ನೋದು ಒಂದು ಕಡೆ. ಮತ್ತು ಅವರು ಗಂಭೀರವಾಗಿ ಆರೋಪ ಮಾಡೋದಾಗಿದ್ದರೆ, ಏನು ಉತ್ತರ ಕರ್ನಾಟಕದ ಕುರುಬರನ್ನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಕೇವಲ ಇದು ಮತ ಬ್ಯಾಂಕ್ ಆಗಿ ಪರಿವರ್ತಿಸಿದೆ. ಈ ಮತ ಬ್ಯಾಂಕಿನಿಂದ ಹೊರ ಬನ್ನಿ, BJPಗೆ ಬನ್ನಿ ಅನ್ನುವಂಥ ಮಾತಿದೆ. ಮತ್ತು ಸಿದ್ದರಾಮಯ್ಯ ತಮ್ಮ ಪುತ್ರ ಮತ್ತು ಈ ಏನು ಬೇರೆಯವರು ಬೆಳಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಒಂದು ಬೇರೆಯವರಿಗೆ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಏನು ಬಸವರಾಜ ಶಿವಣ್ಣವರಾಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ಯುವಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಕೊಡಬೇಕಾಗಿತ್ತು. ಅದು ಯಾಕೆ ಕೊಟ್ಟಿಲ್ಲ ಅನ್ನೋದೇ ಈಗ ಅವರಿಗಿದೆ. ಈ ಕಾರಣಕ್ಕಾಗಿ ಏನು ಮುನಿಸಿಕೊಂಡಿರುವಂಥ ಕುರುಬ ಸಮಾಜದ ಮುಖಂಡರನ್ನು ಮತ್ತು ಕುರುಬ ಸಮಾಜದವರು ಈಗೇನು ಸಿದ್ದರಾಮಯ್ಯ ಕಾರಣಕ್ಕಾಗಿ ಕೆಲವರು ಏನು ಕಾಂಗ್ರೆಸ್ ಇತ್ತು ಅವರೆಲ್ಲರೂ BJP ಬನ್ನಿ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಸಚಿವ ಸಂಪುಟದ ನಂತರ ಮತ್ತು ಸಿದ್ದರಾಮಯ್ಯ CM ನಂತರ ಆಗಿರುವಂಥ ರಾಜಕೀಯ ಬೆಳವಣಿಗೆ ಈಗ ಮಹತ್ವವನ್ನು ಪಡ್ತಾ ಇದೆ. ಜೊತೆಗೆ ಈ ರೀತಿ ಹೇಳಿಕೆಗೂ ಸಹ ಏನು ಕುರುಬ ಸಮಾಜದಲ್ಲಿಯೂ ಸಹ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆಲ್ಲಕ್ಕೂ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.